ಯಾವುದೇ ಇಲಾಖೆಗೆ ಹೋಗಲಿ ಬರೀ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ. ಯಾವುದೇ ಒಂದು ಇಲಾಖೆಗೆ ಹೋಗಲಿ, ಯಾವುದೇ ಒಂದು ಹೋದ್ರು, ಎಲ್ಲೇ ಹೋದ್ರೂ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇವತ್ತು ಮುಖ್ಯ ಉದ್ದೇಶ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆ ಹೋಬಳಿ ಮೇಲಿನ ನಾಯಕನಹಳ್ಳಿ ಗ್ರಾಮದ ಇವರೆಲ್ಲ ಗ್ರಾಮಸ್ಥರು ಸಾಕಷ್ಟು ವರ್ಷಗಳಿಂದ ತಾಲೂಕು ಕಚೇರಿಗೆ ಅಲೆದು ತಾಲೂಕು ತಹಶೀಲ್ದಾರರು AC DC ಜೊತೆಗೆ ಅಲೆದು ಸುಸ್ತಾಗಿ ಇವತ್ತು ಕೂತಿದ್ದಾರೆ. ಇವರ ಉದ್ದೇಶ ಮತ್ತು ಇರೋ ಹೋರಾಟ ಏನಕ್ಕೆ ಅಂದರೆ, ಇಲ್ಲೇ ದೊಡ್ಡಬಳ್ಳಾಪುರದ ಹತ್ತಿರದಲ್ಲಿರ್ತಕ್ಕಂಥ ಗ್ರಾಮ ಅದು ಮೇಲಿನ ನಾಯಕನಹಳ್ಳಿ. ಸದ್ಯಕ್ಕೆ ಈಗ ಭೂಮಾಫಿಯಾ ಕಣ್ಣು ಅದ್ರ ಮೇಲೆ ಸಿಕ್ಕಾಪಟ್ಟೆ ಬಿದ್ದುಬಿಟ್ಟಿದೆ. ಈಗ ಯಾವುದೋ ಕಾಲದಲ್ಲಿ ಅಲ್ಲಿ ಗ್ರೀನ್ ವ್ಯಾಲಿ ಅಂತ ಒಂದು ಓಪನ್ ಆಯಿತು, ಅದಾದಮೇಲೆ ಈಗ ಬರೀ ಲೇಔಟ್ಗಳು. ಆ ಹೊಸಳ್ಳಿ ರೋಡ್ಗೆ ಹೋದ್ರೆ ಅಂತೂ ನಾವು ನೆಲಕುಂಟೆ ಹೊಸಳ್ಳಿ ಕಡೆ ಹೋದರೆ ರಾಜಕಾಲುವೆಗಳು, ಅರಣ್ಯಗಳು, ಗೋಮಾಳಗಳು ಎಲ್ಲ ಒತ್ತುವರಿ ಆಗ್ಬಿಟ್ಟಿದ್ದಾವೆ. ಇವತ್ತು ತಾವುಗಳು ಹೋದರೆ ಆ ಕಡೆ ನೋಡ್ರಿ ಎಷ್ಟೆಷ್ಟು ಲೇಔಟ್ಗಳು ಆಗ್ತಾ ಇದ್ದಾವೆ, ಎಷ್ಟೆಷ್ಟು ಸರ್ಕಾರಿ ಜಮೀನು ಕಬಳಿಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಾವುಗಳು ನೋಡಬೇಕಾಗುತ್ತೆ. ಈ ಒಂದು ಸರೌಂಡಿಂಗಲ್ಲಿರ್ತಕ್ಕಂಥ ಊರು, ರಾಜ್ಯ ಹೆದ್ದಾರಿಗೆ ಪಕ್ಕದಲ್ಲಿರ್ತಕ್ಕಂಥ ಊರಿದು. ಈ ಊರಿನ ಜನ ಇವರು ಸುಮಾರು 2011ರಿಂದ ಗೋಮಾಳ ಉಳಿಸ್ಕೊಡಿ, ಅಲ್ಲಿ ಒಂದು 17ನೇ ಸರ್ವೆ ನಂಬರು, 37ನೇ ಸರ್ವೆ ನಂಬರು ಮತ್ತು ಇನ್ಯಾವುದು 38 ಸರ್ವೆ ನಂಬರ್ಗಳೆಲ್ಲ ಇದ್ದಾವೆ. ಅದರಲ್ಲಿ 17ನೇ ಸರ್ವೆ ನಂಬರು ಯಾವುದೇ ಅರಣ್ಯದ ಅಂಚಿನಲ್ಲಿಲ್ಲ. ಅದು 37 ಮತ್ತು 38 ಮತ್ತು ಚೊಕ್ಕನಹಳ್ಳಿ ಬೇರೆ ಸರ್ವೆ ನಂಬರ್ಗಳಿದ್ದಾವೆ, ಅವೆಲ್ಲ ಬಂದು ಅರಣ್ಯದ ಅಂಚಿನಲ್ಲಿದ್ದಾವೆ. ಅದು ನಮ್ಮ ಊರಿನ ಜನ ಯಾರೂ ಅದು ಹೋಗಿಲ್ಲ. ಇವರ ಉದ್ದೇಶ ಏನಾಗಿತ್ತು, ಅಲ್ಲಿ ಒಂದು 200 ಎಷ್ಟಿತ್ತು ನಮ್ಮ ಜಿಲ್ಲೆಯಲ್ಲಿ 202 ಎಕರೆ ಗೋಮಾಳ ಇತ್ತು. ಅದರಲ್ಲಿ ಸಾಕಷ್ಟು 80ರಿಂದ 90 ಜನಕ್ಕೆ ದರಖಾಸ್ತಲ್ಲಿ 1983ರಿಂದ ಸಾಗುವಳಿ ಚೀಟಿ ಕೊಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ರೈತರು ಜೀವನ ಮಾಡ್ತಾ ಇದ್ದಾರೆ. ಈಗ ಬರ್ತಾ ಏನಾಯಿತು, ಎಲ್ಲಿ ಈ ಜಮೀನುಗಳ ವ್ಯಾಲ್ಯೂ, ಭೂಮಿ ವ್ಯಾಲ್ಯೂ ಜಾಸ್ತಿ ಆಯಿತು, ಹೊರಗಿನ ಜನ ಬಂದು ಭೂಮಿ ತೊಗೊಳೋದನ್ನು ಶುರು ಮಾಡಿದ್ರು. ಭೂಮಿ ತಗೋತಾ ಅವರು ಕಾಂಪೌಂಡ್ಗಳು ಹಾಕೊಂಡ್ಬಿಟ್ರೆ ಎಲ್ಲ ಕಡೆ. ಕಾಂಪೌಂಡ್ಗಳು ಹಾಕೊಂಡಾಗ ಈ ಗ್ರಾಮಸ್ಥರು ಅವರ ದನ ಕರುಗಳು, ಕುರಿ ಮೇಕೆಗಳು ಮೇಸಕ್ಕೆ ಹೋಗ್ತಾರೆ ಅವರು. ಅದಕ್ಕೆ ಇವ್ರುಗಳು ಏನು ಮಾಡ್ತಾರೆ, 2011ರಲ್ಲಿ ತಹಶೀಲ್ದಾರ್ಗೆ ಒಂದು ಅರ್ಜಿ ಕೊಡ್ತಾರೆ ಗ್ರಾಮಸ್ಥರೆಲ್ಲ ಸೇರಿ. ಇಲ್ಲಿ ನಮಗೆ ದನ ಕರುಗಳು ಮೇಯಕ್ಕೋಸ್ಕರ ಗೋಮಾಳ ಉಳಿಸ್ಕೊಡಿ, ನಮಗದನ್ನು ಗುರುತು ಮಾಡಿಕೊಡಿ ಅಂತ. ಇದುವರೆಗೆ ಆ ಕೆಲಸ ಆಗಲಿಲ್ಲ, ಮಾಡಲ್ಲ ಇವರು. ಅದೇ ಹೊರಗಿಂದ ಬರ್ತಕ್ಕಂಥ ಜನ ಅವನ್ನೇನಾದ್ರು ಜಮೀನು ಕೊಂಡ್ಕೊಂಡ ಅಂದರೆ ಎಲ್ಲ ಅಕ್ರಮ. ಅದು ಅಲ್ಲೆಲ್ಲ SC/ST ಜಮೀನು ಸಾಕಷ್ಟು ಇದೆ. ಅಲ್ಲಿ SC/ST ಜಮೀನಿದೆ. ಮತ್ತು ಬೇರೆ ಸಣ್ಣ ರೈತರು, ಇನ್ನು ಕೆಲವು ರೈತರು ಫಾರಮ್ 53, 57 ಹಾಕ್ಕೊಂಡಿದ್ದಾರೆ, ಪೊಸಿಷನಲ್ಲಿದ್ದಾರೆ. ಅಂಥವ್ರಿಗೆ ಅಲ್ಲೇ ಇರ್ತಕ್ಕಂಥ ಕೆಲವರು ಅವ್ರಿಗೆ ಆಮಿಷ ಒಡ್ಡಿ 5 ಲಕ್ಷ 10 ಲಕ್ಷ ಆ ಥರ ಆಮಿಷ ಒಡ್ಡಿ ಅವ್ರಿಗೆ ಖಾಲಿ ಮಾಡಿಸಿ ಬೇರೆಯವ್ರ ಕರ್ಕೊಂಡ್ಬಂದು ಕಾಂಪೌಂಡ್ಗಳು ಹಾಕ್ಸ್ತಾ ಇದ್ದಾರೆ. ಸ್ಥಳೀಯವಾಗಿ ಇರ್ತಕ್ಕಂಥ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆಲ್ಲ ಗೊತ್ತಿದ್ದು. ಯಾಕಂದರೆ ಅವರು ಕುಮ್ಮಕ್ಕಿಲ್ದರೆ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ. ಇವ್ರುಗಳು ಏನು ಮಾಡ್ತಾರೆ, ನಮಗೆ ದನ ಕರುಗಳು ಮೇಯಿಸ್ಕೊಳ್ಳೋಕ್ಕೆ ಜಾಗ ಉಳಿಸ್ಕೊಡಿ, ಇದುವರೆಗೂ ಮಾಡಲಿಲ್ಲ. ಅದಾದಮೇಲೆ ಹೋರಾಟ ಮಾಡ್ತಾನೆ ಇರ್ತಾರೆ, ತಹಶೀಲ್ದಾರ್ಗೆ ಅರ್ಜಿ ಕೊಡ್ತಾನೆ ಇರ್ತಾರೆ. ಬೇರೆ ಯಾರಿಗೂ ಸ್ಯಾಂಕ್ಷನ್ ಮಾಡಬೇಡಿ, ಅದನ್ನು ಉಳಿಸ್ಕೊಡಿ ನಮಗೆ ಸಾರ್ವಜನಿಕವಾಗಿ ಅಂತ ಕೇಳೋದು ಮಾಡೋದಿಲ್ಲ ಅದನ್ನು. ಆಮೇಲೆ ಮೊನ್ನೆ 2 ವರ್ಷದ ಹಿಂದೆ ಯಾವಾಗ ಈ ಹೊರಗಿಂದ ಬರ್ತಕ್ಕಂಥ ಜನ ಎಲ್ಲ ಕಾಂಪೌಂಡ್ಗಳು ಹಾಕ್ಕೊಂಡ್ರೋ ಇವ್ರಿಗೆ ಓಡಾಡೋಕ್ಕೆ ಕೂಡ ದಾರಿ ಇಲ್ಲ. ಅಲ್ಲಿ ಎಷ್ಟೋ ಜನ ಸಾಗುವಳಿ ಮಾಡ್ತಾಯಿಲ್ಲ. ಈಗ ಅಲ್ಲಿ ಕಷ್ಟಪಟ್ಟು ಹೋಗಿ ಮಾಡ್ತಾರೆ. ಯಾರು ಬೆಳೆ ಇಟ್ಟರೆ ಅಲ್ಲಿ ಹೋಗೋಕ್ಕಾಗಲ್ಲ. ಹಂಗಾಗಿ ದಾರಿ ಮಾಡಿಕೊಡಿ ಅಂದ್ಬಿಟ್ಟು ಎಲ್ಲ ಬಂದು ಕೇಳ್ಕೊತಾರೆ. ಸ್ಥಳೀಯವಾಗಿ ನಾವು ಅವ್ರು ಒಪ್ಕೊಳ್ಳೇಬೇಕು. ಅವ್ರನ್ನ RI ಮತ್ತು VA ತಹಶೀಲ್ದಾರರು AC ಅವರು ಸ್ವಲ್ಪ ಮುತುವರ್ಜಿ ವಹಿಸಿ ಫೈಲನ್ನು DC ಆಫೀಸಿಗೆ ಕಳಿಸ್ಕೊಡ್ತಾರೆ. ಆ DC ಆಫೀಸ್ಗೆ ಹೋಗೋ ಫೈಲು ಈಗ 3 ಸರಿ ವಾಪಸ್ ಬಂದಿರೋದು. ಈಗ ತಮಗೆಲ್ಲ ಗೊತ್ತೇ ಇದೆ, ಇಲ್ಲಿಂದ ಪುಟ್ಟಪ್ಪಾಗಿ DC ಆಫೀಸ್ಗೆ ಹೋಗ್ಬೇಕಾದ್ರೆ ಎಷ್ಟು ದಿನ ಬೇಕು, ಅಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಎಷ್ಟು ದಿನ ಬೇಕು,
ಮತ್ತೆ ಪುಟಪ್ ಮಾಡಿ ಕಳಿಸ್ಬೇಕಾದ್ರೆ ಎಷ್ಟು ವರ್ಷಗಳು ತಗೋತಾ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಹೀಗಿರುವಾಗ ಇದುವರೆಗೆ ಅಲ್ಲಿ ಓಡಾಡೋಕ್ಕೆ ದಾರಿ ಇಲ್ಲ, ಅದೊಂದಾಯಿತು. ಇನ್ನೊಂದು, ಇದು ನಾನು ಬರೀ ಒಂದು ಗ್ರಾಮದ ಮಾತ್ರ ಹೇಳ್ತಾ ಇದ್ದೀನಿ. ಇವಾಗ ಇಡೀ ಕರ್ನಾಟಕದ್ದು ನಾವು ಮುಂದಕ್ಕೆ ತೊಗೊಳೋದನ್ನು ಒಂದು ಗ್ರಾಮದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು. ಇನ್ನೊಂದು, ಸುಮಾರು ಸರ್ಕಾರಿ ನೌಕರರು ಇದ್ದಾರೆ ಅದರಲ್ಲಿ. ಸುಮಾರು ಸರ್ಕಾರಿ ನೌಕರರು ಅವರ ಮಕ್ಕಳ ಹೆಸರಿಗೆ, ಅವರ ಪತ್ನಿಯರ ಹೆಸರಿಗೆ, ಅವರ ಸಂಬಂಧಿಕರ ಹೆಸರಿಗೆ ಸಾಕಷ್ಟು ಭೂಮಿ ಮಂಜೂರು ಮಾಡಿಸ್ಕೊತಾ ಇದ್ದಾರೆ. ಇದು ಇವ್ರ ಕಣ್ಣಿಗೆ ಕಾಣಿಸಲ್ಲ ಇವರಿಗೆ. ಅಲ್ಲಿ ರಿಪೋರ್ಟ್ ಆಗ್ತಾರಲ್ಲ ಇವರು ಸ್ಥಳೀಯವಾಗಿ, ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಎಷ್ಟೆಷ್ಟು ದುಡ್ಡು ತೊಗೊಂಡು ಮಾಡ್ತಾ ಇದ್ದಾರಪ್ಪ ಇವರು. ಇದನ್ನು ಕೇಳೋರು ಯಾರೂ ಇಲ್ಲ. ಕೇಳಿದ್ರೆ ಅವ್ನ ಕೆಲಸ ಆಗಲ್ಲ. ನಮ್ಮ ರೈತರು ಸಾಕಷ್ಟು ಜನ, ಇವತ್ತೊಂದು 50 ಜನ ಬರ್ತೀವಿ ಅಂತ ಹೇಳಿದ್ರು ಪ್ರೆಸ್ ಮೀಟ್ ಕರೆದಾಗ. ನಾನೇ ಹೇಳಿದೆ ಬೇಡ್ರಪ್ಪ ಬರಬೇಡಿ, ಒಂದು 3-4 ಜನ ಬರ್ರಿ ಅಷ್ಟೇ ಅಂತ ಹೇಳಿದ್ದೆ. ಒಂದು 10 ಜನ ಬಂದಿದ್ದಾರೆ ಇವತ್ತು. ಯಾರಾದರೂ ಹೋಗಿ ಪ್ರಶ್ನೆ ಮಾಡಿದ್ರೆ ಅವ್ರ ಕೆಲಸಗಳಿಂದಾಗಲ್ಲ. ನಿಮಗೆಲ್ಲ ಚೆನ್ನಾಗಿ ಬಂತು. ತಾವು ಮಾಧ್ಯಮ ಮಿತ್ರರು, ನಿಮ್ಮನ್ನು ಸಮಾಜ ಭಾಳ ಗೌರವ ನೋಡ್ಕೊಳುತ್ತೆ. ನಿಮ್ಮನ್ನು ಭಾಳ ಗೌರವ ನೋಡ್ಕೊಳುತ್ತೆ ಮಾಧ್ಯಮ ಮಿತ್ರರು, ಮಾಧ್ಯಮದವರು. ಅಂದರೆ ನೀವುಗಳು ಮನಸ್ಸು ಮಾಡಬೇಕು. ಇವತ್ತು ಸಾಮಾನ್ಯರ ಶಕ್ತಿ ಎಲ್ಲ ಹೊರಟೋಯ್ತು. ಮುಂದೆ ದೊಡ್ಡಬಳ್ಳಾಪುರದ ವಿಚಾರ ತೊಗೊಂಡ್ರೆ, ಒಂದು ಕಾಲದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಹೋರಾಟಗಳು, ದೊಡ್ಡಬಳ್ಳಾಪುರದ ಹೋರಾಟ, ದೊಡ್ಡಬಳ್ಳಾಪುರದ ಬಂದು ಅಂದರೆ ಅದರ ಇತಿಹಾಸನೇ ಬೇರೆ ಇತ್ತು. ಒಂದು ದಿನ ಬಂದಂತ ಅನೌನ್ಸ್ ಮಾಡಿದ್ರೆ ಬೆಳಗ್ಗೆ ಒಬ್ಬೊಂದು ನರಪಿಳಿ ಓಡಾಡ್ತಾ ಇರಲಿಲ್ಲ. ಅಷ್ಟು ಒಗ್ಗಟ್ಟಿತ್ತು, ಅಷ್ಟು ಹೋರಾಟಗಾರರಿದ್ದರು. ಬರ್ತಾ 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 ಸಾಮಾಜಿಕ ವ್ಯವಸ್ಥೆ ಬದಲಾದಂಗೆ ಹೋರಾಟಗಳು ನಿಂತೋಗ್ಬಿಟ್ರು. ಹೋರಾಟ ಮಾಡೋಕ್ಕೋದ್ರೆ ಮನೆ ನಡೆಯಲ್ಲ ಇವತ್ತು. ಆ ಮಟ್ಟಿಗೆ ಬಂದುಬಿಟ್ವಿ. ಹೀಗಿರುವಾಗ ದಯಮಾಡಿ ನಿಮ್ಮ ಪತ್ರಕರ್ತರಲ್ಲಿ ನನ್ನೊಂದು ಕಳಕಳಿಯ ಮನವಿ, ತಾವುಗಳು ಇಂಥ ವಿಚಾರಗಳಿಗೆ ಕೈ ಜೋಡಿಸಿ. ನಿಮ್ಮಿಂದ ಮಾತ್ರ ದೇಶ ಉಳಿಸೋಕ್ಕೆ ಸಾಧ್ಯ. ಶ್ರೀನಿವಾಸಯ್ಯ ಅಂತ ಮೇಲಿನಾಯಕನಹಳ್ಳಿ ಗ್ರಾಮದ ನಿವಾಸಿ, ರೈತರ ಮಗ. 17ನೇ ಸರ್ವೆ ನಂಬರ್, ಮೇಲಿನಾಯಕನಹಳ್ಳಿ 17ನೇ ಸರ್ವೆ ನಂಬರ್ನಲ್ಲಿ ಸುಮಾರು 200 ಎಕರೆ ಗೋಮಾಳ. ಅದರಲ್ಲಿ ರೈತರಿಗೆ ಹೆಚ್ಚು ಕಡಿಮೆ ಒಂದು 100-150 ಎಕರೆ ರೈತರಿಗೆ ಮಂಜೂರಾಗಿದೆ. ಇನ್ನು ಉಳಿಕೆ ಖಾಲಿ ಜಮೀನ ಆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ದನ ಕರ ಮೇಯೋದಕ್ಕೆ, ಕುರಿ ಮೇಕೆ ಮೇಯಿಸೋದಕ್ಕೆ ಜಾಗ ಇಲ್ಲ. ಆ ಉಳಿಕೆ ಜಮೀನಿಗೆ ಬಲಾಢ್ರ ಪಾಲಾಗ್ತಾ ಇದೆಯಲ್ಲ, ದುಡ್ಡು, ಅಧಿಕಾರ, ರಾಜಕೀಯ, ಇದ್ರ ಪ್ರಭಾವದಿಂದ ಎಲ್ಲ ಬಲಾಢ್ರ ಪಾಲಾಗ್ತಾ ಇದೆ. ದಯವಿಟ್ಟು ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ದಯವಿಟ್ಟು ನಮ್ಮ ರಸ್ತೆ, ಆ ಒಂದು ಏನೀಗ ಸಾಗುವಳಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಆ ಜಾಗಕ್ಕೆ ಹೋಗೋದಕ್ಕೆ ಒಂದು ರಸ್ತೆ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಮೇಲಿನಾಯಕನಹಳ್ಳಿ ಗ್ರಾಮದ ನಿವಾಸಿ ಮತ್ತು ರೈತ. ನಮ್ಮದು 17ನೇ ಸರ್ವೆ ನಂಬರಲ್ಲಿ ಒಂದು 2 ಎಕರೆ ಮಂಜೂರಾಗಿದೆ. ಮತ್ತು ಅದಕ್ಕೆ ಕೃಷಿ ಚಟುವಟಿಕೆಗೆ ದಾರಿ ಇಲ್ಲ. ಮತ್ತು ಅಲ್ಲಿ ಓಡಾಡೋದಕ್ಕೆ ಹಿಂದೆ ಮುಂದೆ ಇರೋ ರೈತರು ಮತ್ತು ಬಲಾಢ್ಯರು ಸಿಕ್ಕಾಪಟ್ಟೆ ಕಾಂಪೌಂಡ್ ಹಾಕ್ಕೊಂಡು ತೊಂದರೆ ಕೊಡ್ತಾ ಇದ್ದಾರೆ. ಮತ್ತು ಅಲ್ಲೇ ಊರಿನ ಪಕ್ಕ ಒಂದು ಮೇನ್ ರಸ್ತೆಯಿಂದ ಒಂದು ಸ್ವಲ್ಪ ದೂರದಲ್ಲಿ ಸ್ಮಶಾನ ಇದೆ. ಮತ್ತು ಅದಕ್ಕೂ ಸರಿಯಾಗಿ ದಾರಿ ವ್ಯವಸ್ಥೆ ಇಲ್ಲ. ಮತ್ತು ಅದ್ರ ಜೊತೆಗೆ ಅರಣ್ಯ ಇಲಾಖೆ ಪಕ್ಕದಲ್ಲಿ ಇದೆ. ಅದು ದನ ಕುರಿ ಮೇಕೆ ಏನಾದರೂ ಮೇಯ್ಸಕ್ಕೆ ಹೋದರೆ ಅಲ್ಲೂ ಕಾಂಪೌಂಡು ಫೆನ್ಸಿಂಗ್ ಹಾಕ್ಕೊಂಡು ನಮ್ಗೆ ತೊಂದರೆ ಕೊಡ್ತಾರೆ. ದಯವಿಟ್ಟು ನಮಗೂ ಒಂದು ಸ್ವಲ್ಪ ಒಂದು 50-100 ಎಕರೆಯಷ್ಟು ಗೋಮಾಳ ಉಳಿಸ್ಕೊಂಡು ಕೊಟ್ಟರೆ ಸರ್ಕಾರದಿಂದ ನಮಗೆ ಅಲ್ಲಿ ಅನುಕೂಲ ಆಗುತ್ತೆ. ರೈತರಿಗೆ ಒಂದು 500 ದನ ಇದ್ದಾವೆ ನಮ್ಮ ಊರಲ್ಲಿ. ಒಂದು 800-850 ಕುರಿ ಮೇಕೆ ಇದ್ದಾವೆ. ಸುಮಾರು ಒಂದು 120 ಕುಟುಂಬಗಳಿದ್ದಾವೆ ನಮ್ಮ ಮೇಲಿನಾಯಕನಹಳ್ಳಿ ಮತ್ತು ಮೇಲಿನಾಯಕನಹಳ್ಳಿ ತಾಂಡ ಅಂತ ಬರುತ್ತೆ ಲಂಬಾಣಿಸು. ಮತ್ತು ಇದೆಲ್ಲ ಸಾಕಷ್ಟು ಹೈನುಗಾರಿಕೆ ಜಾಸ್ತಿ ಇದೆ. ಕುರಿ ಮೇಕೆ ಮೇಯಿಸ್ಕೊಳ್ಳೋದಕ್ಕೆ ಏನೋ ಸ್ಥಳ ಅವಕಾಶನೇ ಇಲ್ಲ. ಆದ್ದರಿಂದ ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ಮತ್ತು ನಮ್ಮೂರಲ್ಲಿ ಮತ್ತು ನಮ್ಮಂಥ ಈ ಶಿವಶಂಕರ್ ಸರ್ ಇವರೆಲ್ಲ ಮುಖಂಡರುಗಳೆಲ್ಲ ನಮಗೆ ಸಹಾಯ ಮಾಡಿ ಏನೋ ಸ್ವಲ್ಪ ಮಾಡ್ತಾ ಇದ್ವಿ. ನಮಗೆ ಅಧಿಕಾರಿಗಳಿಂದ ಸರ್ಕಾರದಿಂದ ಏನು ಸ್ಪಂದನೆ ಸಿಗ್ತಾ ಇದೆ. ದಯವಿಟ್ಟು ಅದೊಂದು ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊತಿದ್ದೆ. ಮುಖ್ಯವಾದ ವಿಚಾರ ಏನಂದರೆ, ನಾಳೆ 25ನೇ ತಾರೀಕು ಸೋಮವಾರ ನಾವು ಇಡೀ ಗ್ರಾಮಸ್ಥರು ಬರ್ತಾರೆ. ಹೆಂಗಸರು, ಮಕ್ಕಳು, ಜಾನುವಾರುಗಳು ಸಮೇತ ನಾಳೆ ಬರ್ತಾರೆ. ತಾಲೂಕು ಆಫೀಸ್ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಮೂಲಕ, ತಮ್ಮಗಳ ಮೂಲಕ ಎಲ್ಲ ಅಧಿಕಾರಿಗಳಿಗೆ ತಮ್ಮಗಳ ಮೂಲಕ ನಾನು ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 10 ನಾವು ಗ್ರಾಮಸ್ಥರೆಲ್ಲ ಸೇರಿ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ
ಏನೇನು ಇವು ಬೇಡಿಕೆಗಳಿದ್ದಾವೆ ಇವು ಪರಿಹಾರ ಆಗೋವರೆಗೆ ನಾವು ಅಲ್ಲಿಂದ ಎದ್ದು ಹೋಗಲ್ಲ.